ಎಲ್ಲರಿಗೂ ನಮಸ್ಕಾರ ರೀ. ಸುನೀತಾ ಕನ್ನಡ ವ್ಲಾಗ್ಸಿಗೆ ಸಬತ್ತರಿಗೆ ಎಲ್ಲರೂ ಹೆಂಗದ್ರಿ, ಎಲ್ಲರೂ ಆರಾಮದಿರಿ ಅನ್ಕೋತೇನೆ ರೀ. ನಾನು ಊರಿಗೆ ಬಂದೇನಿ ನೋಡ್ರಿ. ನಾವು ಇಲ್ಲೇ ಇದ್ದೇವೆ, ನಾಗರ ಪಂಚಮಿ ಹಬ್ಬಕ್ಕೆ ಅಂತ ಹೇಳಿ ಬಂದ್ವಿ. ಇಲ್ಲೇ ಇದ್ದೇವೆ. ಇವತ್ತು ಅಮಾವಾಸ್ಯೆ, ನಾಗರ ಅಮಾವಾಸ್ಯೆ. ಇವತ್ತು ಕಡುಬು ಮಾಡತ್ತೀನಿ. ಬರ್ರಿ ಇವತ್ತಿನ ನನ್ನ ರೂಟೀನ್ ಯಾವ ಥರ ಇರುತ್ತಂತ ನೋಡ್ರಿ. ಅಂತ ತಪ್ಪದೆ ಎಲ್ಲರೂ ಒಂದು ಲೈಕ್ ಕೊಡ್ರಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಕಡುಬು ಅದು ಮುಗಿಸ್ಕೊಂಡು ನಾನು ಪೂಜೆ ಮುಗಿಸಿ ಆಮೇಲೆ ಸಿದ್ಧಾರೂಢ ಮಠಕ್ಕೆ ಹೋಗ್ಬೇಕು ಅಂದ್ಕೊಂಡೇನಿ ರೀ. ಇವತ್ತು ನಾನು ಪ್ರತಿ ಅಮಾವಾಸ್ಯೆನೂ ಹೋಗ್ತೀನಲ್ಲ, ಈ ಸತಿ ನಮ್ಮ ಮನೆಯವರು ನಾನು ಹೋದ್ರಾತ, ಅಮ್ಮನೂ ಬರ್ತೇನೆ ಅಂದಾರ. 3 ಜನ ಸೇರಿ ಹೋದ್ರಾತ ಅಂದ್ಕೊಂಡೇವಿ. ಈಗ ಎಡಿಗೆ ಒಂದಿಷ್ಟು ಮಾಡಿಟ್ಕೊಂಡೀನಿ. ಈಗ ಇನ್ನೊಂದು ಸ್ವಲ್ಪ ಅದಾವು, ಅವಿಷ್ಟು ಕರೆದ್ರೆ ಮುಗೀತು ನನ್ನ ಕೆಲಸ. ಒಂದು ಸ್ವಲ್ಪ ಸಾರು ಮಾಡಿಟ್ಟು ಒಂದೆರಡು ಸಂಡಿಗೆ ಹಪ್ಪಳ ಕರೆದಿಟ್ಟಂದ್ರೆ ನನ್ನ ಕೆಲಸ ಎಲ್ಲ ಮುಗಿತೈತ್ರಿ. ಆಮೇಲೆ ಪೂಜೆ ಮಾಡ್ಬೇಕು. ಇವತ್ತೆಲ್ಲ ದೇವರು ನೀಟಾಗಿ ತೊಳೆದು ಪೂಜೆ ಮಾಡ್ಕೋಬೇಕಲ್ರಿ, ಲೇಟ್ ಆಗ್ತತಿ. ಬೆಳಿಗ್ಗೆ 7 ಗಂಟೆ ಅಂದರೆ ಇವು ಕಡುಬು ಮಾಡತ್ತೇನೆ ರೀ. ಎಲ್ಲ ಕೆಲಸನೂ ಮಾರ್ನಿಂಗ್ದು ಅಂಗಳ ಬಾಗಳ ಎಲ್ಲ ಮುಗಿಸ್ಕೊಂಡು, ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡು ಕಡುಬು ಮಾಡತ್ತಿದ್ದೆ. ಸ್ನಾನ ಅದು ಮುಗಿಸ್ಕೊಂಡು ಈಗ ಪೂಜೆ ಮಾಡೋದು ಅಷ್ಟೇ ರೀ. ನೈವೇದ್ಯ ರೆಡಿ ಮಾಡ್ಕೊಂಡು ಪೂಜೆ ಮಾಡಿದ್ರೆ ಕರೆಕ್ಟ್ ಆಗುತ್ತೆ ಅಂಥೇಳಿ ಕಡುಬು ಮಾಡ್ಕೊಂಡು ಪೂಜೆ ಮಾಡಕ್ಕೆ ಕುಂತೇನೆ ರೀ. ಅಂದ್ರೆ ಅಡುಗೆದೆಲ್ಲ ಮುಗಿದು ಬಿಡ್ತೈತೆ ಅಂಥೇಳಿ. ಆಮೇಲೆ ಪೂಜೆ ಮುಗಿಸಿ ಎಲ್ಲರಿಗೂ ಟಿಫಿನ್ ಮಾಡಿಕೊಡ್ತೀನಿ ರೀ. ಸುನೀತಾ ಕನ್ನಡ ವ್ಲಾಗ್ಸಿಗೆ ಸ್ವಾಗತ ರೀ. ಎಲ್ಲರೂ ಹೆಂಗದ್ರಿ, ಎಲ್ಲರೂ ಆರಾಮದ್ರಿ ಅನ್ಕೋತೇನೆ ರೀ. ವಿಡಿಯೋ ಸ್ಟಾರ್ಟ್ ಹೋಗ್ಲಿ ತಪ್ಪದೆ ಎಲ್ಲರೂ ಒಂದು ಲೈಕ್ ಕೊಡಿರಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿರಿ. ನಾನು ಮಾರ್ನಿಂಗ್ ರೂಟೀನ ಸ್ಟಾರ್ಟ್ ಮಾಡೀನಿ. ಇವತ್ತು ಅಮಾವಾಸ್ಯೆ ಕಡುಬು ಮಾಡತ್ತೀನಿ. ಆಮೇಲೆ ಟ್ಯಾಕ್ಟ್ರೂ ತೊಳೆಯತ್ತಾರ, ಆಮೇಲೆ ಡೈರಿ ಫಾರ್ಮಿನಾಗ ಆಕಳ ತೊಳೆಯತ್ತಾರ, ನಳ ಬಂದವು, ಎಲ್ಲ ಕೆಲಸನೂ ನಡೆದಾವೆ ನೋಡ್ರಿ. ಎಲ್ಲ ಕೆಲಸ ಮುಗಿಸ್ಕೊಂಡು ಸಿದ್ಧಾರೂಢ ಮಠಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಬರೀ ನನ್ನ ಇವತ್ತಿನ ರೂಟೀನ್ ಯಾವ ಥರ ಇರ್ತಂತ ನೋಡ್ರಿ ಅಂತ. ಆಮೇಲೆ ದೇವ್ರ ಮನೇನು ಎಲ್ಲನೂ ಕ್ಲೀನ್ ಮಾಡ್ಕೊಂಡು, ನನಗೆ ನೆಗಡಿ ಜೋರಾಗಿ ಐತ್ರಿ, ಸ್ವಲ್ಪ ವಾಯ್ಸ್ ಚೇಂಜ್ ಬರತೈತಿ. ದೇವ್ರ ಮನೇನು ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡೆ ರೀ. ತುಪ್ಪದ ಆರತಿ ಮಾಡಿಕೊಂಡೆ ಇವತ್ತು ಅಮಾವಾಸ್ಯೆ ಅಂಥೇಳಿ. ಆಮೇಲೆ ಇನ್ನು ನೈವೇದ್ಯ ಒಂದು ಹಿಡಿದು ನಾನು ಸಿದ್ಧಾರೂಢ ಮಠಕ್ಕೆ ಹೋಗ್ಬೇಕು ನೋಡ್ರಿ. ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗಿಸ್ಕೊಂಡೆ ರೀ. ಈಗ ಅಲ್ಲಿ ಡೈರಿ ಫಾರ್ಮ್ನಂದು ಕೆಲಸ ಎಲ್ಲ ಮುಗ್ದೈತೆ ರೀ. ಮಾರ್ನಿಂಗ್ ರೂಟೀನ್ ಅಂದರೂ ಬೆಳಗ್ಗೆ ಬೇಗ ಮುಗ್ದಿರ್ತೈತಿ. 8 ಗಂಟೆ ಅಂದರೆ ನಮ್ಮ ಹಾಲಿಂದ ಹೋಗೋದು, ಡೈರಿದು ಎಲ್ಲನೂ 8 ಗಂಟೆ ಅಂದರೆ ಮುಗಿದ್ಬಿಡುತ್ತೆ. ಆಮೇಲೆ ಕ್ಲೀನಿಂಗ್ ಕೆಲಸ, ಅವಕ್ಕೆ ಒಂದು ಸ್ವಲ್ಪ ಹೊಟ್ಟು ಹಾಕೋದು, ನೀರು ಕುಡಿಸೋದು, ಆಮೇಲೆ ನಾಳೆ ಬಂದು ದಿವಸ ಮೈ ತೊಳಿತಾರೆ, ಅದೆಲ್ಲ ಮುಗ್ದೈತೆ ನೋಡ್ರಿ. ಇವಾಗ ಟೈಮ್ 10:30 ಮೇಲೆ ಆಗೈತೆ ರೀ ಟೈಮು. ಪೂರ್ತಿ ಎಲ್ಲ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡಾರ. ನಾನು ಸಿದ್ಧಾರೂಢ ಮಠಕ್ಕೆ ಹೋಗ್ಬೇಕಂತೇಳಿ ಹೂವು ಕಿತ್ಕೊಂಡಿರಿ. ಒಂದು ಸ್ವಲ್ಪ ನಾವು ಮಾಲಿ ಓದಿರ್ತೇವೆ ರೀ. ಆದರೂ ಏನೋ ನಮ್ಮ ಇದ್ರೊಳಗೆ ಬೆಳೆದಿದ್ದು, ಹಿತ್ತಲೊಳಗೆ ಬೆಳೆದಿದ್ದು ಒಂದು ಸ್ವಲ್ಪ ಒಯ್ಬೇಕಂತ ಅನ್ನಿಸ್ತದೆ. ಅದಕ್ಕೆ ಸ್ವಲ್ಪ ಹೂವು ಕಿತ್ತಿಟ್ಕೊಂಡಿರಿ. ನಾನು ಬಂದು ಒಂದು ಸ್ವಲ್ಪ ಆಕಳ ನಮಸ್ಕಾರ ಮಾಡಿ ಹೋದ್ರಾತಂತ ಬಂದಿದ್ದೀನಿ ರೀ ಡೈರಿ ಫಾರ್ಮಿಗೆ. ರೆಡಿ ಆಗೇನಿ ರೀ, ಎಲ್ಲ ಮುಗ್ದದ ಕೆಲಸ, ರೆಡಿ ಆಗೇನಿ. ಅಮ್ಮನೂ ಬಂದಾರ. ಆಮೇಲೆ ಅಮ್ಮ ಅಲ್ಲೇ ಮಕ್ಕಳ ಹತ್ರ ಅದಾರ. ನಾನು ಮತ್ತು ನಮ್ಮ ಮನೆಯವರು ಇಲ್ಲಿ ಊರಾಗದೇವ್ರಿ. ಯಾಕಂದ್ರೆ ಇನ್ನು ಹೆಸರು ಬಂದೈತಿ, ಅದಕ್ಕೋಸ್ಕರ ಅಮಾವಾಸ್ಯೆನೂ ಆತು, ಕ್ಲೀನಿಂಗ್ ಕೆಲಸ ಎಲ್ಲನೂ ಸ್ಟಾರ್ಟ್ ಮಾಡಿಕೊಂಡೆ. ಅಮಾವಾಸ್ಯೆ ನಾಗರ ಪಂಚಮಿಗೆ ಅಂದ್ರೆ ನಾವೆಲ್ಲನೂ ಡೀಪ್ ಕ್ಲೀನ್ ಮಾಡ್ಕೋತೇವೆ, ಒಂದು ಸ್ವಲ್ಪ ಮಾಡ್ಕೊಂಡಿವ್ರಿ. ಆಮೇಲೆ ಒಂದು ಸ್ವಲ್ಪ ಎಲ್ಲ ಕಾಳದು ಹುರಿವು ಇರ್ತವೆ, ಅವನ್ನೆಲ್ಲನೂ ಮುಗಿಸ್ಕೊಟ್ಟೀನಿ. ನಾವು ಬಂದು ನೋಡ್ರಿ ಸಿದ್ಧಾರೂಢ ಮಠಕ್ಕೆ. ಬರ್ರಿ ಸಿದ್ಧಾರೂಢರ ದರ್ಶನ ಮಾಡೋಣಂತ. ನನಗೆ ಅಮಾವಾಸ್ಯೆ ದಿವಸ ಬಂದು ಹೋಗ್ಲಿಕ್ಕಂದ್ರೆ ಸಮಾಧಾನ ಅನ್ಸಂಗಿಲ್ಲ ರೀ. ಏನೋ ಅನಿವಾರ್ಯ ಬಿಟ್ಟಂಗೆ ಒಂದು ಸೋಮವಾರ ದಿವಸ ಬಂದು ಹೋಗ್ಬೇಕಂದ್ರೆ ಭಾಳ ರಶ್ ಇತ್ತು. ಯಾಕಂದ್ರೆ ನಾವು ಲೇಟಾಗಿ ಬಂದಿದ್ದೀವಿ. ಪ್ರತಿ ಸತಿ ನಾನು ಬಸ್ಸಿಗೆ ಬಿಡ್ತಿದ್ದೆ, ಬೇಗನೆ ಬಂದುಬಿಡ್ತಿದ್ದೆ. ಈ ಸತಿ ನಮ್ಮ ಮನೆಯವ್ರ ಜೊತೆ ಬಂದೆಲ್ಲ ಎಲ್ಲ ಕೆಲಸ ಮುಗಿಸ್ಕೊಂಡು ಬರ್ಬೇಕಂದ್ರೆ ಲೇಟ್ ಆಗ್ಬಿಡ್ತಿ. ಭಾಳ ಅಂದ್ರೆ ಭಾಳ ರಶ್ ಇತ್ತು. ಹೊರಗಲಿಂದನೇ ದರ್ಶನ ಮಾಡ್ಕೊಂಡು ಬಂದು ಪ್ರಸಾದ ತೊಗೊಂಡೇ ಬಂದೀವಿ ರೀ. ಅಭಿಷೇಕ ಮಾಡಿಸಿದ್ವಿ ಇವತ್ತು. ಯಾಕಂದ್ರೆ ನಮ್ಮ ಮನೆಯವರು ಬಂದಿದ್ರು, ಅಮ್ಮನೂ ಬಂದಿದ್ರೆ. ಭಾಳ ದಿವಸ ಆಗಿತ್ತು ನಾವು ಅಭಿಷೇಕ ಮಾಡಿಸಿರಲಿಲ್ಲ. ಅಭಿಷೇಕನೂ ಮಾಡಿಸ್ಕೊಂಡ್ವಿ. ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಕಂಟಿನ್ಯೂ ಮಾಡತ್ತೇನೆ ರೀ. ಇವಾಗ ಹೊಲಕ್ಕೆ ಬಂದೇವಿ.
ಇಲ್ಲಿ ಈ ಹೊಲಕ್ಕೆ ನೀರು ಹಚ್ಚಾತ್ತಾರ. ಬೋರ್ ಸ್ಟಾರ್ಟ್ ಮಾಡತ್ತಾರ ರೀ ಇಲ್ಲಿದು. ಬೋರ್ ಭಾಳ ದಿವಸ ಆಗಿತ್ತದ ಬಂದ ಇತ್ತು. ಇವತ್ತು ಸ್ಟಾರ್ಟ್ ಮಾಡತ್ತಾರ ಅದನ್ನು. ಆಮೇಲೆ ಎಣ್ಣೆನೂ ಹೊಡ್ಯಾತ್ತಾರ. ಒಂದು ಸ್ವಲ್ಪ ಕೀಡೆಗ್ಯಾವು, ಎಣ್ಣೆನೂ ಹೊಡ್ಯಾತ್ತಾರ. ತಪ್ಲ ತಿಂದಾವ ನೋಡ್ರಿ, ನಾ ತೋರ್ಸಾತೀನಿ. ಅದಕ್ಕೋಸ್ಕರ ಒಂದು ಸ್ವಲ್ಪ ಎಣ್ಣೆ ಹೊಡಿದು ಇದು ಮಾಡತ್ತಾರ. ಲೇಬರ್ ಬಂದಾರ. ಬೋರ್ ಸ್ಟಾರ್ಟ್ ಮಾಡಿದ್ರು ನೋಡ್ರಿ. ನೀರು ಸಿಂಕ್ಲರ್ ಹಚ್ತಾರ. ಇದು ಪೂರ್ತಿ ಹೊಲ 14 ಎಕರೆ ಐತಿ. ಎಷ್ಟಾಗುತ್ತೋ ಅಷ್ಟು ಹಚ್ಚಿದ್ರಾತ ಅಂಥೇಳಿ ಅಂದ್ಕೊಂಡೇವಿ. ಯಾಕಂದ್ರೆ ಇಷ್ಟು ಹೊಲಕ್ಕೂ ಅಂದ್ರೆ ಇದು ಒಂದು 20 ಡೇಸ್ ಆಗ್ಬೋದಂತ ನಾನು ಅಂದ್ಕೊಂಡೇನಿ ರೀ. ಯಾಕಂದ್ರೆ ನೀರು ಭಾಳ ಅಷ್ಟೊಂದಿಲ್ಲ, ಈಗ ಬೀಳಾತೈತಲ್ಲ ಇಷ್ಟ ನೀರು. ಇಷ್ಟು ಹೊಲ ಕವರ್ ಆಗ್ಬೇಕಂದ್ರೆ ಅಷ್ಟು ಟೈಮ್ ತೊಗೊತತ್ರಿ. ಆಮೇಲೆ ಕೆರೆ ಇತ್ತಂದ್ರೆ ಅದಕ್ಕೆ ತುಂಬಿಸ್ಕೊಂಡು ಮಾಡಕ್ಕೆ ಬರ್ತಿತ್ತು. ಐತ್ರಿ ಕೆರೆ, ಅದ್ರೊಳಗೆ ನೀರು ನಿಲ್ಲಂಗಿಲ್ಲ. ಅದಕ್ಕೋಸ್ಕರ ಡೈರೆಕ್ಟ್ ಬೋರಿಂದನೇ ಹಚ್ಚಾಕತ್ತಾರೆ ಈ ಹೊಲಕ್ಕೆ. ಇದು ಉದ್ದು ಸಾಲಿಂದ ಸಾಲಿಗೆ ಕೂಡ್ಕೊಂಡತ್ರಿ. ಇದ್ರೊಳಗೆ ಟ್ಯಾಕ್ಟರ್ಲೇ ಸ್ಪ್ರೇ ಮಾಡಕ್ಕೆ ಬರಂಗಿಲ್ಲ ಅಂಥೇಳಿ ಹಂಗೆ ಲೇಬರ್ ಹಚ್ಚಿನ ಸ್ಪ್ರೇ ಮಾಡ್ಸಾತೀವಿ. ಅಂದ್ರೆ ಇವು ಸ್ಪ್ರೇ ಬೇರೆ ಅದಾವು, ತೋರಿಸ್ತೀನಿ ನೋಡ್ರಿ ನಾನು ನಿಮಗೆ. ಒಂದು ಪಂಪ್ಲಿಂದ ಅಲ್ಲ, ಅಂದ್ರೆ ಒಮ್ಮೆ ಹೋದ್ರೆ 10 ಸಾಲು ಹೋಗ್ತಾವೆ. ಆ ಥರ ಮಾಡ್ಯಾರ ಮನೆಯವ್ರು ಅದನ್ನು. ಅಂದ್ರೆ 4 ಜನ ಅಥವಾ 5 ಜನ ಲೇಬರ್ ಮಾಡೋ ಕೆಲಸನ ಇಬ್ಬರು ಮಾಡ್ತಾರೆ. ನಾನು ತೋರಿಸ್ತೀನಿ ಈಗ ನಿಮ್ಗೆ. ಉದ್ದು ಈ ಥರ ಕಾಳು ಆಗಾಕತ್ತಾವ ನೋಡ್ರಿ. ಇದು ಇನ್ನೂ ಬರ್ಬೇಕಂದ್ರೆ ಒಂದೂವರೆ ತಿಂಗಳಂತೂ ಆಗ್ತದ್ರಿ. ಅಂದ್ರೆ ಒಂದು ಸ್ವಲ್ಪ ಲೇಟಾಗಿ ಬಿತ್ತಿದ್ವಲ್ಲ ನಾವು ಉದ್ದು. ಚಲೋ ಐತಿ ಉದ್ದೆಲ್ಲ. ಇವ ನೋಡ್ರಿ ಸ್ಪ್ರೇಯರ್. ಈ ಥರ ಒಂದು ಪೈಪ್ ತಂದು ಅದಕ್ಕೆ ನಾಜಲ್ ಕುಂದ್ರಿಸಿ ಈ ಥರ ಮಾಡ್ಯಾರ. ಅಂದ್ರೆ ಕೈಯಾಗ ವೇಟ್ ಇಲ್ರಿ, ಅವು ಹಗರದವ. 10 ಸಾಲು ಹೋಗ್ತಾವೆ ರೀ. ಒಬ್ಬ ಮನುಷ್ಯ ಹೋದಂದ್ರೆ 10 ಸಾಲು ಹೋಗ್ತಾವೆ. ಇಬ್ಬರು ಹೋದ್ರಂದ್ರೆ 20 ಸಾಲು ಹೋಗ್ತಾವೆ. ಅಂದ್ರೆ ಒಂದು 5-6 ಜನ ಮಾಡೋ ಕೆಲಸನ ಇಬ್ಬರು ಮಾಡ್ಬೋದು ಇದ್ರೊಳಗೆ. ಯಾವ ಬೂಟ್ ಹಾಕೊಳ್ಳಿಲ್ಲ? ಅಲ್ಲ, ಅಲ್ಲಿ ಮಟ್ಟಾರ ಹಾಕೋಬೇಕಿಲ್ಲ, ಆಮೇಲೆ ಮತ್ತೆ ತೆಗಿತಿದ್ರಿ. ನೀವು ಹೋಗಿಯಲ್ಲ ಅಲ್ಲಿಂದ 10 ಬಿಟ್ಟು ಬಂದ್ಬಿಡೇನಿ. ನಿಂದು ಇನ್ನೊಂದು ಬಟನ್ ಹಾಕ್ತಂದ್ರೆ ಇನ್ನೊಂದು ಬಟನ್ ಹಾಕು. ಹಾಕಂದ್ರೆ ಒಂದೇ ಬಟನ್ ಹಾಕಿ. ನಮ್ಮ ಸೈಡ್ ಇದು ತಲೆ ಮ್ಯಾರೆ ಅಂತಾರೆ ರೀ. ಮೇಲೆ ಕೆಳಗೆ ಅಲ್ಲಿ ಏನೂ ಹುಟ್ಟಿರ್ಲಿಲ್ಲ, ಯಾಕಂದ್ರೆ ಒಂದು ಸ್ವಲ್ಪ ದಿಬ್ಬದಂಗೆ ಐತಿ. ನಾನು ಒಂದು ಸ್ವಲ್ಪ ಮೆಂತ್ಯ ತೊಗೊಂಬಂದಿದ್ದೆ ರೀ. ಭೂಮಿನೂ ಹಸಿ ಇತ್ತು, ಆಮೇಲೆ ನೀರು ಹಚ್ತಾರೆ. ಒಂದು ಸ್ವಲ್ಪ ಪಲ್ಯಕ್ಕಾದರೂ ಆಗ್ತೈತಿ ಅನ್ನುವಷ್ಟು ಮನ್ಯಾಗ ಮೆಂತ್ಯ ಕಾಳಿದ್ದು ತೊಗೊಂಬಂದಿದ್ವಿ. ಅವನ್ನ ಕುರ್ಚಿಗೆಲೆ ಲೈನ್ ಎಳ್ದನ ಹಾಕಾಕತ್ತಿದ್ನಿ ರೀ. ಇನ್ನೊಂದು ಸ್ವಲ್ಪ ಉಳ್ದಾವ್ರಿ.
ಭಾಳಿಲ್ಲ. ಅಲ್ಲಿ ಬೋರಿನ ಹತ್ರ ಸ್ವಲ್ಪ ಹಾಕೀನಿ, ಇಲ್ಲೊಂದು ಸ್ವಲ್ಪ ಹಾಕೀನಿ ರೀ. ಕೀಡಿ ನೋಡ್ರಿ ಯಾವ ಥರ ಎಲೆ ತಿನ್ನತ್ತವು. ಎಲೆ ಎಲ್ಲ ಮುಗಿದ್ಮ್ಯಾಗ ಮತ್ತು ಕಾಯಿ ತಿನ್ನಕ್ಕೆ ಸ್ಟಾರ್ಟ್ ಆಗ್ತಾವೆ. ಅದಕ್ಕೆ ಇದು 2ನೇ ಸತಿ ರೀ ನಾವು ಎಣ್ಣೆ ಹೊಡ್ಯಾಕತ್ತದ್ದು, ಇದು 2ನೇ ಸತಿ. ನಮಸ್ಕಾರ ರೀ, ಸುನೀತಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ರೀ. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮದಿರಿ ಅನ್ಕೊತೇನೆ ರೀ. ನಾನು ಮಾರ್ನಿಂಗ್ ರೂಟೀನ ಸ್ಟಾರ್ಟ್ ಮಾಡೀನಿ. ಮಾರ್ನಿಂಗ್ ಅಂದರೂ ಇವಾಗ 11 ಗಂಟೆ ಮೇಲೆ ಆಯ್ತು ಟೈಮ್. ನಂಗೆ ಬೆಳಗ್ಗೆ ರೂಟೀನ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವತ್ತು ರೊಟ್ಟಿ ಪಂಚಮಿ, ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಶ್ರಾವಣಲ್ರಿ, ಬೆಳಗ್ಗೆ ರಂಗೋಲಿ ಅದು ಹಾಕ್ಕೊಂಡು ಗುಡಿಗೆ ಹೋಗಿ ಬಂದು ಅಡುಗೆ ಮಾಡಿದ್ದೀವಿ ರೀ. ರೊಟ್ಟಿ ಪಂಚಮಿ ಅಂದ್ರೆ ನಮ್ಮ ಸೈಡ ಜೋಳದ ರೊಟ್ಟಿ, ಚಪಾತಿ, ಜುನ್ಕದ ವಡಿ, ಮತ್ತು ಕಾಳು, ಆಮೇಲೆ ಬದ್ನಿಕಾಯಿ ಅಥವಾ ಡೊಣ್ಗಾಯಿ, ಹಿಂಗೇನ್ಗಾಯಿ ಏನರ ಪಲ್ಯ ಮಾಡ್ತೇವೆ ರೀ. ಆಮೇಲೆ ಮೊಸರನ್ನ, ಚಟ್ನಿ, ಈ ಥರ ಎಲ್ಲ ಮಾಡ್ತೀವಿ. ನಾ ಏನೇನು ಮಾಡೇನಂತ ತೋರಿಸ್ತೇನೆ ಬರ್ರಿ. ಚಪಾತಿ ರೀ, ಇದು ಜುನ್ಕದ ವಡಿ ಮಾಡೀನಿ. ಆಮೇಲೆ ಇದು ಡೊಣ್ಗಾಯಿ, ಎಣ್ಗಾಯಿ. ಸ್ವಲ್ಪ ವಿಡಿಯೋ ಕ್ವಾಲಿಟಿ ಇಲ್ಲಿ ಸರಿ ಬಂದಿಲ್ಲ. ಆಮೇಲೆ ಇದು ಹೆಸರು ಕಾಳು. ಆಮೇಲೆ ಇದು ಅನ್ನ ಮಾಡ್ಕೊಂಡೇನಿ, ಇದು ಮೊಸರನ್ನ ಕಲಿಸ್ಬೇಕು. ಆಮೇಲೆ ಇಷ್ಟು ಮುಗಿಸ್ಕೊಂಡೇನಿ. ಬೆಳಿಗ್ಗೆ ಎದ್ದು ಎಲ್ಲ ಕೆಲಸನೂ ಮುಗಿಸ್ಕೊಂಡೇನಿ. ಅಡುಗೆಗೂ ಮನೆ ಕ್ಲೀನಿಂಗು ಮುಗೀತಿ. ಇಲ್ಲಿ ಹಾಲು ಕಾಯಕ್ಕಿಟ್ಟೀನಿ. ಈ ಕಡೆ ಒಂದಿಷ್ಟು ಎಳ್ಳು ಶೇಂಗಾ ಹುರಿದ್ರಾತಂತ ಒಲೆ ಹಚ್ಚೀನಿ ರೀ.